ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇದು ವಿಡಿಯೋ ನಿಮಗೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇರುತ್ತೆ. ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ಜಾರಿಯಾಗಿರುವಂಥ ಒಂದು ಸ್ಕಾಲರ್ಶಿಪ್ ಸುತ್ತೋಲೆಯನ್ನು ಹೊರಡಿಸಿರುವಂಥ ನೋಟಿಫಿಕೇಶನ್ ಕೊಟ್ಟಿರುವಂಥದ್ದು ಏನಂದರೆ, ಕರ್ನಾಟಕ ಸರ್ಕಾರದ ದೀಪಿಕಾ ಯೋಜನೆ ಅಡಿಯಲ್ಲಿ ಅಜೀಂ ಪ್ರೇಮ್ಜಿ ವಿದ್ಯಾರ್ಥಿ ವೇತನ ಮತ್ತು ಪೂರಕ ವಿದ್ಯಾರ್ಥಿ ವೇತನ ಅರ್ಜಿ ಆಹ್ವಾನಿಸಿರುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕ ಸರ್ಕಾರದಿಂದ ಏನು ಮಾಡಿದ್ದಾರೆ, ದೀಪಿಕಾ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಅಜೀಂ ಪ್ರೇಮ್ಜಿ ವಿದ್ಯಾರ್ಥಿ ಸ್ಕಾಲರ್ಶಿಪ್ಪು ಅಂದರೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ಪು ಮತ್ತು ಇನ್ನೊಂದು ಪೂರಕ ವೇತನ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ಪನ್ನು ಇಲ್ಲಿ ಆಹ್ವಾನಿಸಿರುವಂಥದ್ದು. ಈ ಒಂದು ಉಲ್ಲೇಖದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಸುತ್ತೋಲೆಯಲ್ಲಿ ಹೇಳ್ತಾ ಇರುವಂಥದ್ದು ಏನಂದರೆ, ದೀಪಿಕಾ ಯೋಜನೆ ಅಡಿಯಲ್ಲಿ ಅಜೀಂ ಪ್ರೇಮ್ಜಿ ವಿದ್ಯಾರ್ಥಿ ವೇತನವನ್ನು ನಾವು ಅನುಷ್ಠಾನಗೊಳಿಸಲು ಉನ್ನತ ಶಿಕ್ಷಣ ಇಲಾಖೆಯು ಅಜೀಂ ಪ್ರೇಮ್ಜಿ ಫೌಂಡೇಶನ್ನು ಅದರದೊಂದಿಗೆ ಅಂದರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ದೊಂದಿಗೆ ಕರ್ನಾಟಕ ಸರ್ಕಾರ ಏನಾಗಿದೆಯಪ್ಪ ಅಂತಂದರೆ ಇದನ್ನಾಗಿ ಎರಡು ಕುಡ್ಕೊಂಡು ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಏನಂದರೆ ಅದು ಯಾವಾಗಂದರೆ 19/9/2025 ಒಡಂಬಡಿಕೆಯಲ್ಲಿ ಮಾಡಿಕೊಂಡಿರ್ತದೆ. ಅದಕ್ಕೆ ಎರಡು ಕೂಡ ಕಾಂಬಿನೇಷನ್ ಮಾಡಿಕೊಂಡು ಒಂದು 2025 ಮತ್ತು 2026ನೇ ಸಾಲಿಗೆ ಯಾವೆಲ್ಲ ಅಭ್ಯರ್ಥಿಗಳು ಪ್ರಥಮ ಪದವಿಯಲ್ಲಿ ಮತ್ತು ಡಿಪ್ಲೊಮಾ ತರಗತಿ ದಾಖಲಾಗಿ ಅಭ್ಯಾಸ ಮಾಡುತ್ತಿರುವ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಸ್ಪೆಷಲಿ ವಿದ್ಯಾರ್ಥಿನಿಯರಿಗೆ ಮಾತ್ರ ನೋಡಿ. ಇದು ಏನಂದರೆ ವಿದ್ಯಾರ್ಥಿನಿಯರು ಸದರಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದು. ಅಂದರೆ ಇದು ಬಾಯ್ಸಿಗೆ ಇಲ್ಲ, ಇದು ಓನ್ಲಿ ಗರ್ಲ್ಸ್ಗೆ ಮಾತ್ರ ಇರುವಂಥ ಒಂದು ಸ್ಕಾಲರ್ಶಿಪ್. ಇದು ಸರ್ಕಾರದಿಂದ ಬಂದಿರುವಂಥದ್ದು. ಇಲ್ಲಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ 30,000 ರೂಪಾಯಿ 30,000 rupees ಮಂಜೂರಾತಿ ಮಾಡಿಕೊಡ್ತೀವಿ. ನೀವು ಹೆಚ್ಚಿನ ಮಾಹಿತಿಗಾಗಿ ಅಜೀಂ ಪ್ರೇಮ್ಜಿ foundations.org ಹೋಗಿ ವಿಸಿಟ್ ಮಾಡಬಹುದು. ನಾನು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿ ಹೋಗ್ಬೋದು. ಈ ಅಜೀಂ ಪ್ರೇಮ್ಜಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ನೀವು 30ನೇ ತಾರೀಕು ತನಕ 30ನೇ ತಾರೀಕಿನ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿರುವಂಥದ್ದು. ಇಲ್ಲಿ ಅರ್ಜಿಗಳನ್ನು ನೀವು ಅಜೀಂ ಪ್ರೇಮ್ಜಿ ಫೌಂಡೇಶನ್ ವೆಬ್ಸೈಟಿಗೆ ಹೋಗಿ ಸಲ್ಲಿಸಬೇಕಾಗತ್ತೆ. ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಏನೆಲ್ಲ ಕಂಡೀಷನ್ ಇದ್ದಾವೆ? ಒಂದೇದೇನಪ್ಪ ಅಂದ್ರೆ ವಿದ್ಯಾರ್ಥಿನಿಯರಾಗಿರಬೇಕು, 10th ಮತ್ತು PUC ಕಡ್ಡಾಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿರಬೇಕು. ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಏನಿದೆಯಲ್ಲ ಅದನ್ನು ಕನ್ನಡ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿರಬೇಕು ಕಡ್ಡಾಯವಾಗಿ, ಮತ್ತು ಗೌರ್ಮೆಂಟ್ ಕಾಲೇಜುಗಳಲ್ಲೇ ಕಲ್ತಿರಬೇಕು. ಆಮೇಲೆ 25-26 ಸಾಲಿನಲ್ಲಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ರೆಗ್ಯುಲರ್ ವಿದ್ಯಾರ್ಥಿ ಕೋರ್ಸ್ ಪ್ರವೇಶ ಪಡೆದಿರಬೇಕು. ಅಂದರೆ ನೋಡಿರಿ, ಒಂದು ನೀವು ಸರ್ಕಾರಿ ಅಥವಾ ಖಾಸಗಿ ಅನುದಾನ ಅಂದರೆ ಆ್ಯಡೆಡ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈಗಾಗಲೇ ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ 25ನೇ ಸಾಲಿನಲ್ಲಿ 2ನೇ ಅಥವಾ ಹೆಚ್ಚಿನ ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶತೆ ಪಡೆದಿರುವ ಅಭ್ಯರ್ಥಿಗಳು ಅರ್ಹರಿರುವುದಿಲ್ಲ. ಅಂದರೆ ಈಗಾಗಲೇ ನೀವೇನು ಮಾಡಿರ್ತೀರಾ, ಡಿಪ್ಲೊಮಾ ಮಾಡಿ ಮುಗಿಸಿರ್ತೀರಾ, ಇನ್ನೊಂದು ಡಿಪ್ಲೊಮಾ ಮಾಡ್ಬೇಕಂತಿರ್ತೀರಾ, ಅದು ಆಲ್ರೆಡಿ ನಿಮ್ಮದು ಒಂದು ಡಿಗ್ರಿ ಆಗಿದೆ, ಇನ್ನೊಂದು ಡಿಗ್ರಿ ಮಾಡ್ಬೇಕಂತಿದ್ದೀರಿ, ಅಂಥವ್ರು ಇದಕ್ಕೆ ಎಲಿಜಿಬಲೇ ಇಲ್ಲ. ಆಮೇಲೆ ಡಾಕ್ಯುಮೆಂಟ್ ಏನೇನು ಬೇಕು ನೋಡಿ. ಇಲ್ಲಿ ಡಾಕ್ಯುಮೆಂಟ್ ಏನಪ್ಪ ಅಂದರೆ ಇಲ್ಲಿ ಮೊಬೈಲ್ ಸಂಖ್ಯೆ ಬೇಕು ರೀ, OTP ಬರಲಿಕ್ಕೆ ಮೊಬೈಲ್ ಸಂಖ್ಯೆ ಬೇಕು. ಆಮೇಲೆ SSLC ಅಂಕಪಟ್ಟಿಲಿ ಅಂತ ಹೆಸರಿರಬೇಕು. ಆಮೇಲೆ ರಾಜ್ಯದ ಹೆಸರು SSLCಯಲ್ಲಿ ನಿಮ್ಮ ರಾಜ್ಯದ ಹೆಸರು ಜಿಲ್ಲೆ ಇರಬೇಕು, ಅಂದರೆ ಇರುತ್ತೆ ಕಾಮನ್ ಆಗಿ. ಆಧಾರ್ ಕಾರ್ಡ್ ಸಂಖ್ಯೆ ಬೇಕು. ಪಾಸ್ಪೋರ್ಟ್ ಸೈಜ್ ಪಾಸ್ವರ್ಡ್ ಸೃಜನೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೋಂದಣಿ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ ಗಿಸ್ವರ್ಡ್ ಎಲ್ಲ ID ಎಲ್ಲ ರೆಡಿ ಮಾಡ್ಕೋಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಸಹಿ ಬೇಕು, ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ವಿವರ ಬೇಕು, SSLC PUC ಅಂಕಪಟ್ಟಿ ಬೇಕು, ಮತ್ತು ಕಾಲೇಜು ಪ್ರವೇಶ ಪುರಾವೆ ಬೇಕು, ಅಡ್ಮಿಷನ್ ಆಗಿರೋ ಬಗ್ಗೆ ಪ್ರೂಫ್ ಬೇಕು. ಇವೆಲ್ಲ ರೆಡಿ ಮಾಡ್ಕೊಂಡು ನೀವೇನು ಮಾಡಬೇಕಂತಂದರೆ ಅರ್ಜಿಗಳನ್ನ ಸಲ್ಲಿಸಬಹುದು.